ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅವರಿಗೆ ಕಿವಿನೂ ಕೇಳಿಸ್ತಾ ಇಲ್ಲ, ಅವ್ರಿಗೆ ಕರ್ಕೊಂಡು ಹೋಗಿ ತೋರಿಸುತ್ತೆ. ದಟ್ ಇಸ್ ಫೈನ್, ಬಟ್ ಈಗ ಬೆಳಗ್ಗೆಯಿಂದ ಕ್ಲೀನೇ ಮಾಡಿಸಿಲ್ಲ. ಬನ್ನಿ, ರೂಟೀನ್ ಅಂತ ಅವರು ಇಲ್ಲಿ ಕ್ಲೀನಿಂಗ್ ಎಲ್ಲ ಯಾರು, ಸ್ವಚ್ಛತೆ ಯಾರು ಮಾಡೋರು? ಆಚೆಯಪ್ಪ ಕೆಲಸ ಮಾಡಬೇಕು. ಏನಾಯ್ತು ಮಗುಗೆ? ಏನಾಯ್ತು ಮಗು? ಮಂಡೇ ಅಷ್ಟೇ ಏನು ಟೆಸ್ಟ್ ಮಾಡಕ್ಕೆ ಬಂದಿದ್ದೀರಾ? ಕೂತ್ಕೊಳ್ಳಿ. ಟೆಸ್ಟ್ ಆಯ್ತಾ? ಮಾಡಿ ನೋಡೋಣ. ಎಲ್ಲ ನಿಮಗೆ ಸಪ್ಲೈಸ್ ಎಲ್ಲ ಆಯ್ತು? ಹಾಂ, ಸ್ಟಾಕ್ ಇದೆಯಾ? ಎಷ್ಟು ತಿಂಗಳಿಗೊಮ್ಮೆ ಬರ್ತೀರಾ? ನಾವು 1 month 2 months. ಮೆಡಿಸಿನ್ಸ್ ಕೊಡ್ತಾರಾ? ಇದ್ದಿದ್ರೆ ಮಾತ್ರ ಕೊಡ್ತಾರೆ, ಎಲ್ಲಾದ್ರೂ ನಾರ್ಮಲ್ ಇದೆ. ಬೆಳಗ್ಗೆಯಿಂದ ಎಷ್ಟು ಆಯಿತು? ತಾವು ದಿನ ಬರ್ತೀರಾ ಡಾಕ್ಟರ್? ಎಸ್ ಮ್ಯಾಮ್. ನಿಮಗೆ ಅಟೆಂಡೆನ್ಸ್ ಎಲ್ಲ ಹೆಂಗೆ? ಅಟೆಂಡೆನ್ಸ್ ಬಯೋಮೆಟ್ರಿಕ್ ಇದೆ, ಜೊತೆಗೆ ನಾವು ಫಿಸಿಕಲ್ ಆಗಿ ಮಾಡ್ತೀವಿ. ಬಯೋಮೆಟ್ರಿಕ್ ಅಂದರೆ ಹೆಂಗೆ? ಮೊಬೈಲ್ ಬೇಸ್ಡ್ ಬಯೋಮೆಟ್ರಿಕ್ ಮ್ಯಾಮ್. ಇವತ್ತು ಹಾಕಿದ್ದೀರಾ? GPS ಇದು ಆಗಿದೆ. ಯಾರ ನರ್ಸಿಂಗ್ ಸ್ಟಾಫ್ ಯಾರು? ಯೋಗೇಶ್ ಅವರೇ, ಸುಮಾರು ಕರೀತಾರೆ ಸುಮಾನತನ್ ಕರಿ. ಹಾಂ ಮೇಡಮ್. ಅರೆಸ್ಟ್ ಮೆಡಿಸಿನ್ಸ್ ಎಲ್ಲ ಎಷ್ಟು ಸಾರ್ವಜನಿಕರಿಗೆ ಇಶ್ಯೂ ಮಾಡಿದ್ರು? ಅದೇ ಎಷ್ಟು ಪೇಷಂಟ್ಸ್ಗೆ ಮೆಡಿಸಿನ್ ಇವತ್ತು ಎಷ್ಟು ಬಂದಿದ್ದಾರೆ? ಇದೆಲ್ಲ ಕೊಟ್ಟಿದ್ದೀರಾ? ಈವ್ನಿಂಗು ಫೈನಲ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಆನ್ಲೈನ್ ಎಂಟ್ರಿ ಮಾಡಿ ಮಾರ್ನಿಂಗ್ ಇಶ್ಯೂ ಮಾಡ್ಕೊಳ್ಬೇಕಾದ್ರೆ ಈ ದುಃಖದ ರಿಜಿಸ್ಟರ್ ಎಂಟರ್ ಮಾಡಿ ನೀವು ಶ್ರದ್ಧಾ ಇಸ್ಕೇರಿ ವೆಂಕಟೇಶ್ ಅಂತ ರೆಗ್ಯುಲರ್ ಕೋಆರ್ಡಿನೇಟ್ ಮಾಡೋದು ಮುಂದೆ ಕೋಆರ್ಡಿನೇಟ್ ಲಾಸ್ಟ್ ಮಂತ್ ಆಪರೇಷನ್ ಆಗಿದೆ. ಆಪರೇಷನ್ ಹೆಂಗೆ ಆಯ್ತಾ? ಎಲ್ಲಿ ಆಯಿತು? ಇಲ್ಲಿನೇ ಮಾಡಿದ? ಬೆಂಗಳೂರಿಗೆ. ಮತ್ತೆ ಈಗ ಹೆಂಗಿದೆ ನಿಮಗೆ? ಒಂದೇ ಮಾಡಿದಾರಾ? ಈಗ ನಮಗೆ DHO ಕೊಟ್ಟಿರೋ ಮಾಹಿತಿ ಪ್ರಕಾರ ಕೌನ್ಸಿಲಿಂಗ್ ಮುಖಾಂತರ ಸ್ಪೆಷಲಿಸ್ಟ್ ಎಲ್ಲ ಕಡೆನೂ ಇನ್ನೂ ತುಂಬಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಇದು ತಾವು ಏನು ಹೇಳಿದ್ದಾರೆ ನಾನು ಚೆಕ್ ಮಾಡಿ ಹೇಳ್ತೀನಿ. ಬಿಕಾಸ್ ಸ್ಟೇಟ್ ಲೆವೆಲಲ್ಲಿ ಕೂಡ ಸುಮಾರು ಸುಧಾರಣೆಗಳು ಈ ಒಂದು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಆಗಿದೆ. ಈಗ ಕೌನ್ಸಿಲಿಂಗ್ ಮುಖಾಂತರ ಡಾಕ್ಟರ್ಸು ಸ್ಯಾಚುರೇಟ್ ಮಾಡಿದ್ದೀನಿ ಅಂತಲೇ ಹೇಳಿದ್ದಾರೆ. ಬಟ್ ನನಗಿರುವ ಮಾಹಿತಿ ಪ್ರಕಾರ ಹಿಂದೆ ನಾನು ಬಂದಿದ್ದಕ್ಕೂ ಈಗೂ ವ್ಯತ್ಯಾಸ ಇದೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಅಂತ ಸಾರ್ವಜನಿಕರು ಹೇಳ್ತಿದ್ದಾರೆ. ಇನ್ನೂ ಒಂದಷ್ಟು ಸ್ಪೆಷಲಿಸ್ಟ್ ಏನು ಖಾಲಿ ಇದೆ ಅಂತ ತಾವು ಹೇಳ್ತಿದ್ದೀರಾ. ನಾನು ಇಮಿಡಿಯೇಟ್ DHOಗೆ ಮಾತಾಡಿ ಅದು ಏನು ಮಾಡಬೇಕು ನಾವು ಮಾಡ್ತೀವಿ. ನಮ್ಮದು ಕಂದಾಯ ಇಲಾಖೆದು ಎಲ್ಲ ACಗಳು ತಹಸೀಲ್ದಾರ್ದು ಗುರಿ ಏನಂತ ಹೇಳಿದರೆ ಒಂದು 20,000 ಹಕ್ಕುಪತ್ರಗಳು ಕಂದಾಯ ಗ್ರಾಮದಲ್ಲಿ ಮತ್ತು 10,000 RTCಗಳು ದರ್ಖಾಸ್ತು ಕೋಡಿಯಲ್ಲಿ ಸುಮಾರು ಒಂದು 30,000 ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದೇ ನಾವು ಗುರಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ. ಇದಿಲ್ಲದೆ ಎಲ್ಲ ನಮ್ಮ VAOಗಳು ಭೌತಿಕತೆ ಆಂದೋಲನ ಅಂತ ಅದರಲ್ಲಿ ಕೂಡ ಇಡೀ ರಾಜ್ಯದಲ್ಲಿ ತುಮಕೂರು 2ನೇ ಸ್ಥಾನದಲ್ಲಿ ಇದೆ. ಈಗ ಮೊನ್ನೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಮೀಟಿಂಗಲ್ಲಿ ಕೂಡ ಅಪ್ರಿಷಿಯೇಟ್ ಮಾಡಿದ್ರು. ನಾವು ಅಫಿಷಿಯಲಿ ಅದು ಒಂದು ಕಂದಾಯ ಗ್ರಾಮ ಅಂತ ಐಡೆಂಟಿಫೈ ಮಾಡಿದರೆ
ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್, ಅದು ರೋಡ್ ಇರ್ಬೋದು, ಚರಂಡಿ ಇರ್ಬೋದು, ಮತ್ತು ಅಲ್ಲಿ ನೀರಿನ ಸಂಪರ್ಕ ಇರ್ಬೋದು, ಅದೆಲ್ಲ ಅವರಿಗೆ ಅಫಿಷಿಯಲಿ ಸಿಗುತ್ತೆ. ಮತ್ತು ಪ್ಲ್ಯಾನಿಂಗಲ್ಲಿ ದೇ ವಿಲ್ ಆಲ್ಸೋ ಬಿಕಮ್ ಅ ಪಾರ್ಟ್ ಆಫ್ ಇಟ್. ಸೊ ಎಲ್ಲನೂ ನಾವು ಮನಗಂಡು ಇದನ್ನು ಮಾಡಬೇಕು ಅಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ರು. 1993ಯಲ್ಲಿ ಇದನ್ನು ನಾವು ಘೋಷಣೆ ಮಾಡಿದ್ವಿ. ಇದನ್ನು ಒಂದು ಲಾಜಿಕಲ್ ಎಂಡಿಗೆ ಈಗ ಈ ಒಂದು ತಾಲೂಕಲ್ಲಿ ಹೊಸದಾಗಿ 50 ಆಗಿದೆ. ಇಡೀ ಜಿಲ್ಲೆಯಲ್ಲಿ ತುರುವೇಕೆರೆ ಸ್ಟ್ಯಾಂಡ್ಸ್ ಸೆಕೆಂಡ್ ಹೈಯೆಸ್ಟ್ ಆಫ್ಟರ್ ಗುಬ್ಬಿ. ಸುಮಾರು ಒಂದು 3,500 ಇಂದ 4,000 ಫ್ಯಾಮಿಲೀಸ್ಗೆ ಈ ತಹಸೀಲ್ದಾರು ಮತ್ತು AC ಸ್ಪೆಷಲಾಗಿ ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಾರೆ. ಸೊ ಇದನ್ನು ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ತರಬೇಕು ಅಂತ ಕೂಡ ನಾವು ಇವತ್ತು ಸೂಚನೆ ಕೊಟ್ಟಿದ್ದೀವಿ. ಹಾಗೆಯೇ ದರ್ಖಾಸ್ ಕೋಡಿಯಲ್ಲಿ ಈಗ ಬಗರ್ ಹುಕುಮಲ್ಲಿ ಯಾರ್ಯಾರಿಗೆಲ್ಲ 20 ವರ್ಷ ಹಿಂದೆ ಮಂಜೂರಾಗಿದೆ ಅವರಿಗೆ ಒಂದೇ ಪಾನಿಯಲ್ಲಿ ಸರ್ಕಾರಿನೂ ಬರುತ್ತೆ ಮತ್ತು ಅವ್ರ ಹೆಸರುಗಳನ್ನು ಬರ್ತಾ ಇತ್ತು. ಹಂಗಾಗಿ ಅವರಿಗೆ ಅದಕ್ಕೆ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಹಕ್ಕು ಇಶ್ಯೂಸ್ ಇತ್ತು. ಅದನ್ನು ಒಂದು ಸೆಪ್ರೇಟ್ ಸರ್ವೆ ಮಾಡಿಸಿ ಸೆಪ್ರೇಟ್ ನಂಬರ್ ಕೊಡುವ ಒಂದು ನಿಟ್ಟಿನಲ್ಲಿ ದರ್ಖಾಸ್ ಕೋಡಿ ಆಂದೋಲನ ಈ ಜಿಲ್ಲೆಯಲ್ಲಿ ಈಗ ಲಾಸ್ಟು ಹಿಂದೆ 5 ವರ್ಷ ಮಾಹಿತಿ ತಗೊಂಡ್ರೆ ಬರೀ ಒಂದು 100 ಜನಕ್ಕೆ ಅವರು RTC ಕೊಟ್ಟಿದ್ದಾರೆ. ಬಟ್ ಈಗ ನಾವು ಲಾಸ್ಟ್ 1 ಇಯರಲ್ಲಿ 10,000 ಈಗ ರೆಡಿ ಇದೆ ನಮಗೆ RTCಗಳು ಸರ್ವೆ ಮಾಡಿ ಅವರಿಗೆ ಕೊಡಲಿಕ್ಕೆ. ಅದಕ್ಕೆ ತುರುವೇಕೆರೆಯಲ್ಲಿ 1,700 ಇದೆ. ಅದಕ್ಕೆ ಒಬ್ಬ ರೈತರು ಜಮೀನಿಗೇ ಹೋಗಿ ಅವ್ರ ಹತ್ರ ನಾವು ಕೇಳಿದ್ವಿ ಎಷ್ಟು ವರ್ಷದಿಂದ ಪೆಂಡಿಂಗ್ ಇತ್ತು, 20 ವರ್ಷದಿಂದ ಪೆಂಡಿಂಗ್ ಇತ್ತು ಅಂತ ಹೇಳಿದರು. ಸೊ ಈ ಥರ ಎಲ್ಲಿ ನಮಗೆ ಡಾಕ್ಯುಮೆಂಟ್ ಸಿಗ್ತಾ ಇದೆ ಅಲ್ಲಿ ನಾವು ಕಡ್ಡಾಯವಾಗಿ ಮಾಡಬೇಕು. ಎಲ್ಲ VAO RIಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಯಾವ ರೀಸನ್ಗೋಸ್ಕರ ಕೂಡ ಡಾಕ್ಯುಮೆಂಟ್ಸ್ ಇರುವುದನ್ನು ತಾವು ಪೆಂಡಿಂಗ್ ಇಟ್ಕೋಬಾರ್ದು ಅಂತ ಹೇಳಿ ಕೆಲವೊಂದು ನ್ಯೂನತೆಗಳು ಇತ್ತು. ಡಾಕ್ಯುಮೆಂಟ್ಸು ಮಿಸ್ಸಿಂಗ್ ಇತ್ತು ಮತ್ತು ತಪ್ಪಾಗಿ ಮಂಜೂರಾಗಿರೋದು ಅದೆಲ್ಲನೂ ಕೂಡ AC ಅವರು ಕ್ಯಾನ್ಸಲ್ ಮಾಡಿ ಸಿಯೋಮೋಟೋ ಕೇಸ್ ತಗೊಂಡು ಸೆಕ್ಷನ್ 108K ಕೆಳಗಡೆ ತಗೊಂಡು ಕ್ಯಾನ್ಸಲ್ ಮಾಡಿ ಸರ್ಕಾರ ವಶಕ್ಕೆ ಆ ಲ್ಯಾಂಡನ್ನು ತಗೊಂಡಿದ್ದಾರೆ. ಸೊ ಅದು ಹೇಗಾಯಿತು ಅಂತ ತನಿಖೆ ಮಾಡಲಿಕ್ಕೆ. ಬಟ್ ಅದು ಬೇಸಿಕ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತ AC ಅವರು ಕೂಡ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಆಯಿತು ನಾವು ಚೆಕ್ ಮಾಡ್ತೀವಿ ಅಂತ ಬಂದಿದ್ದಾರೆ. ಸೊ ಅವರು AC ಅವರು ಎಲ್ಲ ಅವರಿಗೆ ಡಾಕ್ಯುಮೆಂಟ್ ಸರ್ಚ್ ಮಾಡಲಿಕ್ಕೆ ಸರ್ಚ್ ಮಾಡ್ತಾರೆ.